ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಇನ್ನು ಇವತ್ತಿನ ವಿಡಿಯೋ ಬಂದು ನಿಮ್ಮೆಲ್ಲರ ಮನೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ವಿತಿನ್ 5 ಮಿನಿಟ್ಸಲ್ಲಿ ಯಾವ ರೀತಿ ಸ್ಯಾರಿನ ಉಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ನಾವು ಬಳಸಿರೋವಂಥ ಸ್ಯಾರಿಲಿ ತೋರಿಸ್ತಾ ಇದ್ದೀನಿ. ನೀವು ದೇವ್ರಿಗೆ ಉಡಿಸೋ ಸ್ಯಾರಿನ ಯಾವುದೇ ಕಾರಣಕ್ಕೂ ಬ್ಲೌಸ್ ಪೀಸ್ನ ಕಟ್ ಮಾಡಬಾರ್ದು. ಕಟ್ ಮಾಡದಿರೋ ರೀತಿ ಅದೇ ಥರ ಉಡಿಸ್ಕೊಳ್ಳಿ. ಇನ್ನು ನೋಡಿ, ನಾನಿವಾಗ ಸ್ಯಾರಿನ ಕರೆಕ್ಟ್ ಈಕ್ವಲಾಗಿ ಆಫ್ ಆಗಿ ಮಡಿಸಿ ಇಟ್ಕೊಂಡು ಈ ರೀತಿಯಾಗಿ ಆಫ್ ಆಗಿರೋವಂಥ ನೆರಿಗೆನ ಮಾಡ್ಕೊತಾ ಇದ್ದೀನಿ. ನಾನು ಇದೇ ಹಬ್ಬಕ್ಕೆ ಮುಂಚೆನೇ ನಿಮಗೆ ತೋರಿಸ್ಲಿಕ್ಕೆ ಅಂತ ವಿಡಿಯೋ ಮಾಡಿರೋದ್ರಿಂದ ನಾವು ಯೂಸ್ ಮಾಡಿರೋ ಸ್ಯಾರಿನ ಬಳಸ್ಕೊಂಡು ತೋರಿಸ್ತಾ ಇದ್ದೀನಿ. ಹಬ್ಬದ ದಿನ ನೀವು ಮಾಡಬೇಕಿದ್ರೆ ಅದಕ್ಕೆ ಹೊಲಿಗೆ ಹಾಕ್ಸೋದಾಗಲಿ ಬ್ಲೌಸ್ ಪೀಸ್ ಕಟ್ ಮಾಡೋದಾಗಲಿ ಮಾಡಬೇಡಿ. ಇನ್ನು ಈ ಥರ ನೆರಿಗೆನ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ ಅಥವಾ ಏನಾದರೂ ಒಂದಿನ ತೊಗೊಂಡು ಸೆಕ್ಯೂರಾಗಿ ಎರಡು ಕಡೆ ಹಾಗೆ ಕಟ್ಕೊಳ್ಬೇಕಾಗತ್ತೆ. ಕಟ್ಕೊಳ್ಳೋದು ಅಂದರೆ ಸೆಕ್ಯೂರಾಗಿ ಇಟ್ಕೊಬೇಕಾಗುತ್ತೆ, ನೆರಿಗೆ ಬಿಚ್ಚೋಗ್ದಿರೋ ಥರ. ಇನ್ನು ಆ ಕೆಳಗಡೆ ಬರೋ ನೆರಿಗೆ ಆಗಿದ್ಮೇಲೆ ಸೈಡಿಗೆ ಸೆರಗಿಗೆ ಬೇಕಾಗಿರುತ್ತಲ್ವ, ಅದನ್ನು ಈ ಡಬಲ್ ಫೋಲ್ಡಲ್ಲೇ ಕೂಡ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ಆಮೇಲೆ ಉಡಿಸ್ಬೇಕಿದ್ರೆ ನೀವು ಚೇಂಜ್ ಮಾಡಿಕೊಂಡು ಸಿಂಗಲ್ ಫೋಲ್ಡಿಂಗಲ್ಲಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಸಿಂಪಲ್ಲಾಗಿ ನಿಮಗೆ ಸೀರೆ ಸೆಕ್ಯೂರ್ ಆಗೋ ಥರ ನೋಡಿ, ಇಲ್ಲಿ ನಾನೊಂದು ತಾಮ್ರದ ಚೊಂಬನ ಅಂದರೆ ತಾಮ್ರದ ಬಿಂದಿಗೆ ತೊಗೊಂಡಿದ್ದೀನಿ. ಹಾಗೆಯೇ ಮಾಮೂಲಿಯಾಗಿ ಸಾಮಾನೆಲ್ಲ ಜೋಡಿಸಿಟ್ಕೊಳ್ಳೋಕ್ಕೆ ಅಂತ ನಿಮ್ಮನೆ ಬಾಕ್ಸ್ ಇರುತ್ತೆ ಅಲ್ವ, ಆ ಬಾಕ್ಸ್ನ ತೊಗೊಂಡಿದ್ದೀನಿ. ವೆಯ್ಟ್ಗೋಸ್ಕರ ನೀವು ಅದರೊಳಗಡೆ ಸ್ವಲ್ಪ ಅಕ್ಕಿನೂ ಕೂಡ ತುಂಬಿಟ್ಕೊಳ್ಬಹುದು. ನಾನಿಲ್ಲಿ ಜಸ್ಟ್ ಸ್ಯಾಂಪಲಾಗಿ ನಿಮಗೆ ತೋರ್ಸೋಕ್ಕೆ ಅಂತ ಇರೋದ್ರಿಂದ ನಾನೇನೂ ಹಾಕ್ತಿಲ್ಲ. ಇನ್ನು ಈ ಥರ ನೆರಿಗೆಗಳನ್ನ ಇರುತ್ತೆ ಅಲ್ವಾ, ಆ ನೆರಿಗೆಗಳು ಆ ಸೆರಗು ಪೋರ್ಷನ್ನು ದೇವರ ಲೆಫ್ಟ್ ಸೈಡಿಗೆ ಬರಬೇಕು. ಆ ರೀತಿ ಆ ಸೆರಗು ಪೋರ್ಷನ್ ದೇವ್ರ ಲೆಫ್ಟ್ ಸೈಡಿಗೆ ಬಿಟ್ಕೊಂಡು ಮಿಕ್ಕಿದ ನೆರಿಗೆನೆಲ್ಲ ಹಾಕ್ಕೊಂಡು ಈವನ್ನಾಗಿ ಎಲ್ಲ ಕಡೆ ಈಕ್ವಲಾಗಿ ನೆರಿಗೆಗಳನ್ನು ನೀವು ನೀಟಾಗಿ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ಅದರೊಳಗಡೆ ಬಿಂದಿಗೆನ ಇಟ್ಟು ಅಂತ ಹೇಳಿದ್ರೆ ಆ ನೆರಿಗೆ ಎಲ್ಲ ಚೂರೂ ಅಳ್ಳಾಡಲ್ಲ, ಆರಾಮಾಗಿ ಕೂತ್ಕೊಂಡ್ಬಿಡುತ್ತೆ. ಯಾವುದೇ ರೀತಿ ಸ್ಟಿಕ್ಕು ಏನೂ ಬೇಕಾಗಿಲ್ಲ. ನೋಡಿ, ನೆರಿಗೆ ಎಲ್ಲ ಆರಾಮಾಗಿ ಕೂರ್ತು. ಇನ್ನು ಮೇಲ್ಗಡೆ ಸೆರಗಿಗೋಸ್ಕರ ಒಂದು ಅಡಿಯಷ್ಟು ಇರೋವಂಥ ಕೋಲನ್ನ ತೊಗೊಂಡು ನೀವು ಈ ರೀತಿ ಒಂದು ಬಟ್ಟೆ ಹಾಕ್ಬಿಟ್ಟು ನೀಟಾಗಿ ಟೈಟಾಗಿ ಕಟ್ಕೊಳ್ಬೇಕಾಗತ್ತೆ. ನೀವು ಅಥವಾ ಇದು ಅಂಗಡಿಗಳಲ್ಲೆಲ್ಲ ಬೇರೆ ಥರ ಇದಕ್ಕೆ ಅಂತಲೇ ಒಂದು ಸ್ಟೀಲೆಲ್ಲ ಸ್ಟಿಕ್ಕರ್ ಥರ ಎಲ್ಲ ಬರುತ್ತೆ, ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನು ಸೆರಗು ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಡಬಲ್ ಫೋಲ್ಡಿಂಗಲ್ಲಿದ್ದರೂ ಓಕೆ ಅನ್ನೋ ಹಾಗಿದ್ರೆ ನೋ ಪ್ರಾಬ್ಲಮ್, ಅಥವಾ ಇದರ ಸಿಂಗಲ್ ಫೋಲ್ಡಿಂಗಲ್ಲಿ ಮಾಡಿಕೊಂಡು ಮಾಮೂಲಿಯಾಗಿ ನಾವೆಲ್ಲ ಸ್ಯಾರಿಗೆ ಯಾವ ಥರ ಹಿಂದೆಯಿಂದ ಮುಂದೆ ಹಾಕ್ಕೊತೀವಲ್ವ, ಅದೇ ಥರ ನೀವು ಹಾಕ್ಕೊಂಡು ಸೆರಗನ್ನ ಹಿಂದೆ ಬಿಟ್ರೂ ಅಂಗನ ಕೂಡ ಚೆನ್ನಾಗಿ ಕಾಣುತ್ತೆ. ಅಥವಾ ಇಲ್ಲ ಬೇಡ ನಮಗೆ ಸೆರಗು ಮುಂದೆ ಬರಲಿ, ಫುಲ್ ಕವರ್ ಆಗಬೇಕು ಅನ್ನೋ ಥರ ಇತ್ತು ಅಂತ ಹೇಳಿದ್ರೆ ಹಂಗೂ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಇಲ್ಲಿ ಬರೀ ನಾವುಗಳು ಸ್ಯಾರಿ ಹಾಕ್ಕೊತೀವಲ್ವ ಅದೇ ಥರನೇ ಕಾಣ್ತಾ ಇರುತ್ತೆ. ಇದಕ್ಕೇ ಹೂವು ಅಲಂಕಾರ ಮತ್ತು ಒಡವೆ ಎಲ್ಲ ಹಾಕ್ತು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ಬೇಡ ನನಗೆ ಮುಂದೆ ಸೆರಗಬೇಕು ಅಂತ ಹೇಳಿದ್ರೆ ಆ ಸ್ಟಿಕ್ ಕೆಳಗಡೆಯಿಂದ ತೊಗೊಂಡು ನೀವು ಮುಂದೆ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ತು ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಸ್ಯಾರಿ ಉಡ್ಸೋದು ರೆಡಿನೇ ಆಗೋಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇದೇ ಥರ ವರಮಹಾಲಕ್ಷ್ಮಿ ಎಪಿಸೋಡ್ಗೆ ನಿಮಗೆ ಡೆಕೋರೇಟಿವ್ ಐಡಿಯಾಸ್ ಬೇಕು ಅಂತ ಹೇಳಿದ್ರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಒಂದೊಂದು ಎಪಿಸೋಡ್ ಬರಲಿದ್ದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಆಲ್.